ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ವಿಷಯಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಕ್ವಶನ್, ನಾಗೋಬಾ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುವಂಥ ಒಂದು ಜನಾಂಗೀಯ ಹಬ್ಬ? ಆಪ್ಷನ್ಸ್: ಆಪ್ಷನ್ ಎ ಛತ್ತೀಸ್ಗಢ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ತೆಲಂಗಾಣ. ತೆಲಂಗಾಣ ರಾಜ್ಯದ ಆದಿಲಾಬಾದ್ ಜಿಲ್ಲೆಯಲ್ಲಿ ಗೊಂಡ ಜನಾಂಗದವರು ಆಚರಣೆ ಮಾಡುವಂಥ ಒಂದು ಪ್ರಮುಖ ಹಬ್ಬ ನಾಗೋಬಾ ಜಾತ್ರೆ. ತೆಲಂಗಾಣದಲ್ಲಿ ನಡೆಯುವಂಥ ಈ ನಾಗೋಬಾ ಜಾತ್ರೆಯಲ್ಲಿ ಗೊಂಡ ಜನಾಂಗದವರು ಸರ್ಪಗಳನ್ನು ಆರಾಧನೆ ಮಾಡ್ತಾರೆ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ತೆಲಂಗಾಣದ ರಾಜ್ಯಪಾಲರು ಜಿಷ್ಣುದೇವ್ ವರ್ಮಾ, ತೆಲಂಗಾಣದ ರಾಜಧಾನಿ ಹೈದರಾಬಾದ್. ನೆಕ್ಸ್ಟ್ ಕ್ವಶನ್, ಕಿರ್ಗಿಸ್ತಾನ ಭಾರತದಿಂದ ಆಮದಾಗುವಂಥ ಪ್ರಾಣಿಗಳು ಮತ್ತು ಪ್ರಾಣಿಗಳ ಉತ್ಪನ್ನಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಇದಕ್ಕೆ ಕಾರಣ ಏನು? ಆಪ್ಷನ್ ಎ ಆರ್ಥಿಕ ತೊಂದರೆ, ಆಪ್ಷನ್ ಬಿ ಪರಿಸರ ಸಂರಕ್ಷಣಾ ನಿಯಮಗಳು, ಆಪ್ಷನ್ ಸಿ ನಿಪಾ ವೈರಸ್ ಹರಡುತ್ತಿರುವ ಭಯ, ಆಪ್ಷನ್ ಡಿ ಭಾರತ ಕಿರ್ಗಿಸ್ತಾನ ರಾಜಕೀಯ ಕಲಹ. ಸರಿಯಾದ ಉತ್ತರ ನಿಪಾ ವೈರಸ್ ಹರಡುತ್ತಿರುವ ಭಯ. ಭಾರತದಲ್ಲಿ ನಿಪಾ ವೈರಸ್ ಸ್ಪ್ರೆಡ್ ಆಗ್ತಿರೋ ಭಯದಿಂದ ಕಿರ್ಗಿಸ್ತಾನ ಭಾರತದಿಂದ ಆಮದಾಗುವಂಥ ಪ್ರಾಣಿಗಳು ಮತ್ತು ಪ್ರಾಣಿಗಳ ಉತ್ಪನ್ನಗಳ ಮೇಲೆ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ವಿಧಿಸಿದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ಕರಾವಳಿ ರಕ್ಷಣಾ ದಳ ದಿನವನ್ನು ಯಾವ ದಿನ ಆಚರಣೆ ಮಾಡ್ತಾರೆ? ಆಪ್ಷನ್ ಎ ಜನವರಿ 26, ಆಪ್ಷನ್ ಬಿ ಫೆಬ್ರವರಿ 1, ಆಪ್ಷನ್ ಸಿ ಮಾರ್ಚ್ 15, ಆಪ್ಷನ್ ಡಿ ಡಿಸೆಂಬರ್ 4. ಸರಿಯಾದ ಉತ್ತರ ಫೆಬ್ರವರಿ 1. ಭಾರತೀಯ ಕರಾವಳಿ ರಕ್ಷಣಾ ದಳದ ದಿನವನ್ನು ಫೆಬ್ರವರಿ 1ನೇ ತಾರೀಕು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಮೇಲ್ವಿಚಾರಣೆಗೆ ಪೈಮಾನ ಪ್ರಾಜೆಕ್ಟ್ ಅಸೆಸ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮಾನಿಟರಿಂಗ್ ಆ್ಯಂಡ್ ಅನಾಲಿಟಿಕ್ಸ್ ಫಾರ್ ನ್ಯಾಷನಲ್ ಬಿಲ್ಡಿಂಗ್ ಈ ಪೋರ್ಟಲ್ನ ಯಾರು ಆರಂಭ ಮಾಡಿದರು? ಆಪ್ಷನ್ ಎ ಹಣಕಾಸು ಸಚಿವಾಲಯ, ಆಪ್ಷನ್ ಬಿ ನೀತಿ ಆಯೋಗ, ಆಪ್ಷನ್ ಸಿ ಅಂಕಿಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ, ಆಪ್ಷನ್ ಡಿ ಗೃಹ ಸಚಿವಾಲಯ. ಸರಿಯಾದ ಉತ್ತರ ಅಂಕಿಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಈ ಸಚಿವಾಲಯ ಮೂಲಸೌಕರ್ಯಗಳ ಯೋಜನೆಗಳ ವಿಚಾರಣೆಗೋಸ್ಕರ ಪೈಮಾನ ಅನ್ನೋ ಪೋರ್ಟಲ್ನ ಆರಂಭ ಮಾಡಿದೆ. ನೆಕ್ಸ್ಟ್ ಕ್ವಶನ್, ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆ ಇದು ಯಾವ ರಾಜ್ಯದಲ್ಲಿ ಆರಂಭ ಆಗಿದೆ? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಗುಜರಾತ್. ಗುಜರಾತ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಗ್ರಾಮೋತ್ಥಾನ ಯೋಜನೆ ಆರಂಭ ಆಗಿದೆ. ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳಿಗೆ ನಗರ ಮಟ್ಟದ ಮೂಲಸೌಕರ್ಯ ಒದಗಿಸುವುದು. ಅಂದರೆ ಹಳ್ಳಿಗಳಲ್ಲಿ, ನಗರಗಳಲ್ಲಿ, ಸಿಟಿಗಳಲ್ಲಿ ಸಿಗೋ ಥರ ಮೂಲಸೌಕರ್ಯಗಳನ್ನು ಒದಗಿಸುವುದು. ಗುಜರಾತ್ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗುಜರಾತ್ನ ರಾಜ್ಯಪಾಲರು ಆಚಾರ್ಯ ದೇವ್ರತ್, ಗುಜರಾತ್ನ ರಾಜಧಾನಿ ಗಾಂಧಿನಗರ. ನೆಕ್ಸ್ಟ್ ಕ್ವಶನ್, 2026 ಗವರ್ನೆನ್ಸ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ವಂದೇ ಮಾತರಂ ಪುರಸ್ಕಾರ ಇದನ್ನು ಹಣಕಾಸು ಸಮಾನತೆ ಕ್ಷೇತ್ರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾರು ಪಡೆದಿದ್ದಾರೆ? ಆಪ್ಷನ್ ಎ ಸುಧಾ ಮೋಹನ್, ಆಪ್ಷನ್ ಬಿ ಚಂದ್ರಶೇಖರ್ ಘೋಷ್, ಆಪ್ಷನ್ ಸಿ ಅಮಿತಾಬ್ ಬಚ್ಚನ್, ಆಪ್ಷನ್ ಡಿ ರಘುರಾಮ್ ರಾಜನ್. ಸರಿಯಾದ ಉತ್ತರ ಚಂದ್ರಶೇಖರ್ ಘೋಷ್. ಪಶ್ಚಿಮ ಬಂಗಾಳದ ಚಂದ್ರಶೇಖರ್ ಘೋಷ್ ಅವರಿಗೆ 2026 ವಂದೇ ಮಾತರಂ ಪುರಸ್ಕಾರ ಪ್ರಶಸ್ತಿ ಅಂದರೆ ಗವರ್ನರ್ಸ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಈ ಪ್ರಶಸ್ತಿ ಸಿಕ್ಕಿದೆ. ಇದು ಎಂತಕ್ಕಪ್ಪ ಅಂದರೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳು ಎಲ್ಲರಿಗೂ ತುಂಬ ಸುಲಭವಾಗಿ ಸಿಗುವಂತೆ ಮಾಡಿದ್ದು. ಅಂದರೆ ಬಡವರು, ಹಿಂದುಳಿದ ವರ್ಗ, ಎಲ್ಲ ವರ್ಗದವ್ರಿಗೂ ಈ ಹಣಕಾಸು ಮತ್ತು ಬ್ಯಾಂಕಿಂಗ್ ಸೇವೆ ತುಂಬ ಸುಲಭವಾಗಿ ಸಿಗೋ ಥರ ಅವ್ರು ಮಾಡಿದಕ್ಕೋಸ್ಕರ ಚಂದ್ರಶೇಖರ್ ಘೋಷ್ ಅವ್ರಿಗೆ ವಂದೇ ಮಾತರಂ ಪುರಸ್ಕಾರ ಸಿಕ್ಕಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ರಾಜ್ಯಪಾಲರು ಸಿ.ವಿ. ಆನಂದ್ ಬೋಸ್, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ. ನೆಕ್ಸ್ಟ್ ಕ್ವಶನ್, ಭಾರತೀಯ ರೈಲ್ವೆ ಮೊದಲ ಡ್ಯುಯಲ್ ಡೀಸೆಲ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ಇರುವಂಥ ರೈಲ್ವೆನ ಯಾವ ನಗರದಲ್ಲಿ ಆರಂಭ ಮಾಡಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಅಹಮದಾಬಾದ್, ಆಪ್ಷನ್ ಬಿ ಹೈದರಾಬಾದ್.
ಸರಿಯಾದ ಉತ್ತರ ಅಹಮದಾಬಾದ್. ಗುಜರಾತ್‌ನ ಅಹಮದಾಬಾದ್‌ನಲ್ಲಿ ಭಾರತೀಯ ರೈಲ್ವೆ ಮೊದಲ ಡ್ಯುಯಲ್ ಫ್ಯೂಯಲ್ ಡೀಸೆಲ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ಇರುವಂಥ ಒಂದು ರೈಲನ್ನು ಆರಂಭ ಮಾಡಿದೆ. ಗುಜರಾತ್‌ನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗುಜರಾತ್‌ನ ರಾಜ್ಯಪಾಲರು ಆಚಾರ್ಯ ದೇವವ್ರತ್, ಗುಜರಾತ್‌ನ ರಾಜಧಾನಿ ಗಾಂಧಿನಗರ, ಗುಜರಾತ್‌ನ ಉಪಮುಖ್ಯಮಂತ್ರಿ ನಿತಿನ್ ಪಟೇಲ್. ನೆಕ್ಸ್ಟ್ ಕ್ವೆಶ್ಚನ್, ಭಾರತದ ಮೊದಲ UPI ಆಧಾರಿತ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಆರಂಭ ಮಾಡಿದೆ? ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಬಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್, ಆಪ್ಷನ್ ಸಿ ಸ್ಲೈಸ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಆಪ್ಷನ್ ಡಿ ICICI ಬ್ಯಾಂಕ್. ಸರಿಯಾದ ಉತ್ತರ ಸ್ಲೈಸ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್. ಭಾರತದಲ್ಲಿ ಮೊದಲ ಬಾರಿಗೆ UPI ಆಧಾರಿತ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸ್ಲೈಸ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅವರು ಆರಂಭ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್, ಭಾರತೀಯ ಸೇನೆ ಯಾವ ಅಮೆರಿಕದ ಕಂಪನಿಯೊಂದಿಗೆ ಸ್ವಯಂಚಾಲಿತ ವಿಬ್ಯಾಟ್ ಡ್ರೋನ್ಗಳ ತಯಾರಿಕೆಗಾಗಿ ಒಪ್ಪಂದ ಮಾಡಿಕೊಂಡಿದೆ? ಆಪ್ಷನ್ ಎ ಲಾಕ್ಹೀಡ್ ಮಾರ್ಟಿನ್, ಆಪ್ಷನ್ ಬಿ ಶೀಲ್ಡ್ AI, ಆಪ್ಷನ್ ಸಿ ಬೋಯಿಂಗ್, ಆಪ್ಷನ್ ಡಿ ನಾರ್ಥ್ರೋಪ್ ಗ್ರೂಮನ್. ಸರಿಯಾದ ಉತ್ತರ ಶೀಲ್ಡ್ AI. ಭಾರತೀಯ ಸೇನೆ ಸ್ವಯಂಚಾಲಿತ ಡ್ರೋನ್ಗಳನ್ನ ಭಾರತ ದೇಶದೊಳಗಡೆ ತಯಾರು ಮಾಡೋದಕ್ಕೆ ಮತ್ತು ಬಳಸೋದಕ್ಕೋಸ್ಕರ ಅಮೆರಿಕದ ಶೀಲ್ಡ್ AI ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ನೆಕ್ಸ್ಟ್ ಕ್ವೆಶ್ಚನ್, ಮುಖ್ಯಮಂತ್ರಿ ಎತ್ತಿಕೋಲಿ ದುತಿಪಾತ್ ಈ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ತ್ರಿಪುರ. ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಎತ್ತಿಕೋಲಿ ದುತಿಪಾತ್ ಈ ಯೋಜನೆ ಜಾರಿಗೆ ಬಂದಿದೆ. ಇದನ್ನು ಮುಖ್ಯವಾಗಿ ಚಹಾ ತೋಟದ ಕಾರ್ಮಿಕರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರೋ ಕುಟುಂಬಗಳ ಆದಾಯ ಹೆಚ್ಚಿಸೋದು ಇದರ ಮುಖ್ಯ ಉದ್ದೇಶ. ಇದನ್ನು ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಯಾದ ಹಿಮಂತ ಬಿಸ್ವ ಶರ್ಮಾ ಅವರು ಜಾರಿಗೆ ತಂದಿದ್ದಾರೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ, ಅಸ್ಸಾಂನ ರಾಜ್ಯಪಾಲರು ಗುಲಾಬ್ ಚಂದ್ ಕಟಾರಿಯಾ, ಅಸ್ಸಾಂನ ರಾಜಧಾನಿ ದಿಸ್ಪುರ್. ನೆಕ್ಸ್ಟ್ ಕ್ವೆಶ್ಚನ್, ಮಹಾರಾಷ್ಟ್ರದ ನೂತನ ಉಪಮುಖ್ಯಮಂತ್ರಿ ಯಾರು? ಆಪ್ಷನ್ ಎ ಏಕನಾಥ್ ಶಿಂದೆ, ಆಪ್ಷನ್ ಬಿ ಸುನೇತ್ರ ಪವಾರ್, ಆಪ್ಷನ್ ಸಿ ಅಜಿತ್ ಪವಾರ್, ಆಪ್ಷನ್ ಡಿ ದೇವೇಂದ್ರ. ನಿಮ್ಮ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.